ಎಲ್ರಿಗೂ ನಮಸ್ಕಾರ. ಈ ದಿನ ನಾನು ಶ್ರೀ ದಕ್ಷಿಣ ಲಕ್ಷ್ಮಿ ಸ್ತೋತ್ರ ಹೇಳ್ತಾ ಇದ್ದೀನಿ. ಶ್ರೀ ದಕ್ಷಿಣ ಲಕ್ಷ್ಮಿ ಸ್ತೋತ್ರ ತುಂಬ ಶಕ್ತಿಯುತವಾದ ಸ್ತೋತ್ರ. ಇದು ತುಂಬ ಅಪರೂಪದ ಸ್ತೋತ್ರನೂ ಹೌದು. ಈ ಸ್ತೋತ್ರದಲ್ಲಿ ನಾವು ಐಶ್ವರ್ಯ ದೇವತೆಯಾದ ಮಹಾಲಕ್ಷ್ಮಿಯನ್ನು ಮನೆಯಲ್ಲಿ ಬಂದು ಸ್ಥಿರವಾಗಿ ನೆಲೆಸುವಂಥ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ. ಈ ಸ್ತೋತ್ರವನ್ನು ನಾವು ದಿನನಿತ್ಯ 11 ಸರಿ ಹೇಳ್ಕೊಳ್ಬೇಕು. ನಾವು ಮನೆಯನ್ನು ಶುಚಿಯಾಗಿಟ್ಕೊಳ್ಬೇಕು. ಮನೆಯಲ್ಲಿ ಲಕ್ಷ್ಮೀನಾರಾಯಣರ ಆರಾಧನೆ ಮಾಡಬೇಕು. ದಿನನಿತ್ಯ ಬೆಳಗ್ಗೆ ಶುಚಿರ್ಭೂತರಾಗಿ ದೇವರ ದೀಪ ಹಚ್ಚಿದ ಮೇಲೆ ಹೇಳ್ಕೊಳ್ಬೇಕು. ಹಾಗೂ ಸಂಜೆ ದೀಪ ಹಚ್ಚಿದ ಮೇಲೆ ಹೇಳ್ಕೊಳ್ಬೇಕು. ಈ ಸ್ತೋತ್ರಕ್ಕೆ ಯಾವ ಗುರುವಿನ ಉಪದೇಶನೂ ಬೇಡ. ಮಂತ್ರ ಆದರೆ ಗುರುಗಳಿಂದ ಉಪದೇಶ ತಗೊಳ್ಬೇಕು. ಈಗ ಶ್ರೀ ದಕ್ಷಿಣ ಲಕ್ಷ್ಮಿ ಸ್ತೋತ್ರ ಹೇಳ್ತಾ ಇದ್ದೀನಿ. ತ್ರೈಲೋಕ್ಯ ಪೂಜಿತೆ ದೇವಿ ಕಮಲೆ ವಿಷ್ಣುವಲ್ಲಭೆ ಯಥಾ ತ್ವಂ ಅಚಲಾ ಕೃಷ್ಣೆ ತಥಾ ಭವಮಯಿ ಸ್ಥಿರಾ ಕಮಲಾ ಚಂಚಲಾ ಲಕ್ಷ್ಮೀಶ್ಚಲಾ ಭೂತಿರ್ಹರಿಪ್ರಿಯಾ ಪದ್ಮಾ ಪದ್ಮಾಲಯ ಸಮ್ಯಕ್ ಉಚ್ಚೈ ಶ್ರೀ ಪದ್ಮಧಾರಿಣಿ ದ್ವಾದಶೈತಾನಿ ನಾಮಾನಿ ಲಕ್ಷ್ಮೀ ಸಂಪೂಜ್ಯ ಯಃ ಪಠೇತ್ ಸ್ಥಿರಾ ಲಕ್ಷ್ಮೀರ್ಭವೇತ್ ತಸ್ಯಾ ಪುತ್ರಧಾರಾದಿಭಿಃ ಸಹ. ಇತಿ ಶ್ರೀ ದಕ್ಷಿಣಾಲಕ್ಷ್ಮೀ ಸ್ತೋತ್ರಂ ಸಂಪೂರ್ಣಂ. ಇನ್ನೊಂದ್ಸರಿ ಹೇಳ್ತೀನಿ. ತ್ರೈಲೋಕ್ಯ ಪೂಜಿತೆ ದೇವಿ ಕಮಲೆ ವಿಷ್ಣುವಲ್ಲಭೆ ಯಥಾ ತ್ವಂ ಅಚಲಾ ಕೃಷ್ಣೆ ತಥಾ ಭವಮಯಿ ಸ್ಥಿರಾ ಕಮಲಾ ಚಂಚಲಾ ಲಕ್ಷ್ಮೀಶ್ಚಲಾ ಭೂತಿರ್ಹರಿಪ್ರಿಯಾ ಪದ್ಮಾ ಪದ್ಮಾಲಯ ಸಮ್ಯಕ್ ಉಚ್ಚೈ ಶ್ರೀ ಪದ್ಮಧಾರಿಣಿ ದ್ವಾದಶೈತಾನಿ ನಾಮಾನಿ ಲಕ್ಷ್ಮೀ ಸಂಪೂಜ್ಯ ಯಃ ಪಠೇತ್ ಸ್ಥಿರಾ ಲಕ್ಷ್ಮೀರ್ಭವೇತ್ ತಸ್ಯಾ ಪುತ್ರಧಾರಾದಿಭಿಃ ಸಹ. ಇತಿ ಶ್ರೀ ದಕ್ಷಿಣಲಕ್ಷ್ಮಿ ಸ್ತೋತ್ರಂ ಸಂಪೂರ್ಣಂ. ಎಲ್ಲರೂ ಭಕ್ತಿಯಿಂದ ಹೇಳ್ಕೊಳ್ಳಿ ಈ ಸ್ತೋತ್ರನ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.